ಅಮ್ಮ ದೇವಿ ದುರ್ಗಮ್ಮ. ಸತ್ಯ ಹೇಳ್ತಿದ್ದೀನಿ ಅಪ್ಪಾಜಿ, ನಿಮ್ ಜೊತೆ ಜಗಳ ಆಡಬಾರ್ದು ಅಂತ ಅನ್ಕೊಂಡಿದ್ದೀನಿ. ಮದುವೆಗೆ ಇನ್ನೊಂದು ಸ್ವಲ್ಪ ದಿವಸನೇ ಇರೋದು, ಶಾಂತವಾಗಿರೋಣ ಅಂತ ಅನ್ಕೊಂಡಿದ್ದೀನಿ. ಇರು, ಇಬ್ಬರಿಗೂ ನೆಮ್ಮದಿ ಇರುತ್ತೆ. ಹಾಗಿರೋದಕ್ಕೆ ನೀವು ಬಿಡಲ್ವಲ್ಲ? ದಣಿಗಳು ನಿಮ್ಮ ಮದುವೆನ ನೆರವೇರಿಸ್ತಾರೆ ಚಿಕ್ಕದಣಿ. ನೀವು ದಣಿಗಳಲ್ಲಿ ತಪ್ಪನ್ನ ಹುಡುಕೋದು ತಪ್ಪಾಗುತ್ತೆ. ಏನ್ ಮಾತಾಡಿದ್ರಿ ದೇವಿ ಹತ್ರ? ಯಾಕೆ ಮಾತಾಡಬಾರ್ದ? ಸರಿಯಾಗಿ ಮಾತಾಡೋಗಿದ್ರೆ ಮಾತಾಡ್ಬೋದು. ಅವಳು ನಮ್ಮ ಮನೆ ಸೊಸೆಯಾಗಿ ಬರ್ತಿದ್ದಾಳೆ. ನಮ್ಮ ಮನೆತನದ ಬಗ್ಗೆ, ಅದರ ಪದ್ಧತಿ ಬಗ್ಗೆ ಹೇಳೋದಿರುತ್ತೆ. ಯಶೋಮತಿ ಇದ್ರೆ ಹೇಳ್ತಿದ್ಲು, ಅವಳಿಲ್ಲ, ನಾನು ಹೇಳಿದೆ. ತಪ್ಪಾ? ಅದನ್ನ ಮಾತಾಡಿಲ್ಲ ನೀವು. ದೇವಿಗೆ ಅವಮಾನ ಮಾಡ್ತಿರಂತೆ. ದೇವಿ ನನ್ಗೆಲ್ಲ ಹೇಳಿದ್ಲು. ಯಾರು ನಿಮ್ಗೆ ಅಧಿಕಾರ ಕೊಟ್ಟವರು ಅವಳನ್ನ ಅವಮಾನ ಮಾಡೋದಿಕ್ಕೆ? ಅವಳು ಅವಮಾನ ಅಂತ ಭಾವಿಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಏನೋ ನಡೆಸ್ತಿದ್ದೀರಾ ಅಪ್ಪಾಜಿ ನೀವು. ಮಧ್ಯಾಹ್ನ ನಿಮ್ ಜೊತೆಗೆ ಬರ್ತೀನಿ ಅಂತಂದೆ, ಬೇಡ ಅಂತ ಹಾಗೆ ಹೊರಟೋದ್ರಿ. ಈಗ ಏನಕ್ಕೆ ಬಂದ್ರಿ ಅಂತ ನನಗೆ ಗೊತ್ತಾಗಿದೆ. ಸುಮ್ಮನೆ ಇರಕ್ಕೆ ಆಗಲ್ವಾ ನಿಮ್ಗೆ? ಚಿಂತೆ ಮಾಡಬೇಡ್ವೋ, ಈ ಮದುವೆ ನಡೆಯುತ್ತೆ. ನನಗೂ ಗೊತ್ತು ಈ ಮದುವೆ ನಡೆಯುತ್ತೆ ಅಂತ. ಆದ್ರೆ ದೇವಿಗೆ ಅವಮಾನ ಮಾಡಬೇಡಿ ಅಂತ ಹೇಳಿದೆ ಅಷ್ಟೇ. ಅಂತದ್ದೇನು ಅನ್ಲಿಲ್ಲಯ್ಯ ನಾನು ಅವಳಿಗೆ. ಮದುವೆಗೆ ನಿಜವಾದ ಭಕ್ತಿ ಆಗಿದ್ರೆ ಅಮ್ಮನವ್ರನ್ನ ಕರೆಸು ಅಂದೆ. ತಪ್ಪಾ? ಇನ್ನೋರ್ನ ತರ್ಸು ಅಂತ ಯಾಕಂದ್ರೆ? ಬರ್ತಾರೆ, ಬಂದು ಆಶೀರ್ವಾದ ಮಾಡ್ತಾರೆ, ಎಲ್ರಿಗೂ ಮುಕ್ತಿ ಸಿಗುತ್ತೆ, ಅದಕ್ಕೆ ಹೇಳಿದೆ. ಇಲ್ದಿದ್ರೆ ಆಶೀರ್ವಾದ ಮಾಡಲ್ವಾ? ಅಮ್ಮನವ್ರಿಟ್ಟು ಮುಹೂರ್ತ ಇದು, ಅಮ್ಮನವರೇ ಯಾಕೆ ಬಂದು ಆಶೀರ್ವಾದ ಮಾಡ್ಬೇಕು? ಬದಲಾಗಬೇಕು ಅಂತ ಇದ್ದೀನಿ. ಒಂದು ವಿಷಯದಲ್ಲಿ ನನಗೆ ಮುಕ್ತಿ ಬೇಕು. ಅಮ್ಮನವರ ಸಾಕ್ಷಾತ್ಕಾರದ ಆಸೆ ಪಟ್ಟಿದ್ದೆ. ಅಮ್ಮನವರಿಂದ ಮಾತ್ರ ಮುಕ್ತಿ ಸಾಧ್ಯ. ಅಮ್ಮನವರನ್ನ ಕರೆಸಬೇಕು ಅಂದ್ರೆ ಅದು ದೇವಿಯಿಂದ ಮಾತ್ರ ಸಾಧ್ಯ. ಇಷ್ಟನ್ನೇ ನಾನು ದೇವಿಯಲ್ಲಿ ಕೇಳ್ಕೊಂಡಿದ್ದು, ಬೇರೇನನ್ನೂ ಅಲ್ಲ. ಬೇರೆ ನಾನೇನನ್ನೂ ನಡೆಸಿಲ್ವೋ. ನಾನು ಕೇಳಿದ್ರಿಂದ ಅವಳಿಗೆ ಅವಮಾನ ಆಗಿದ್ರೆ ನನ್ನನ್ನು ಕ್ಷಮಿಸು. पुत्री न भृत्यो न भर्ता न जाया न विद्या न वृत्तिर्ममैव गतिस्त्वं त्वमेका भवानी मगळे ಯಾಕೆ ಈ ರೀತಿ ನೋವು ಕೊಡ್ತಿದ್ಯಾ ನೀ ನನಗೆ? ಮಕ್ಕಳಾಗಿ ನಾನು ನಿನಗೆ ನೋವು ಕೊಡ್ತೀನಮ್ಮ. ನೀನ್ ಹೀಗೆ ಒಂಟಿ ಕಾಲಲ್ಲಿ ನಿಂತ್ಕೊಂಡು ದೇಹನ ದಂಡಿಸಿದ್ರೆ ನಿನಗೆ ದೈಹಿಕವಾದ ನೋವು, ಮಗಳಿಗೆ ನೋವಾಯ್ತಲ್ಲ ಅಂತ ನನಗೆ ಮಾನಸಿಕವಾದ ನೋವು. ಹಾಗಾದ್ರೆ ನನಗೆ ಯಾರು ನೋವು ಮಾಡದೇ ಇರೋ ಥರ ನೀನು ಮಾಡ್ಬೋದಲ್ವಮ್ಮ? ನನಗೆ ಯಾರು ಅವಮಾನ ಮಾಡದೇ ಇರೋ ಥರ ನೀನು ನೋಡ್ಕೋಬೋದಲ್ವಮ್ಮ? ದೈವ ಮನುಷ್ಯರನ್ನ ಸೃಷ್ಟಿ ಮಾಡುವಾಗ ಮುಗ್ಧತೆಯನ್ನು ತುಂಬಿ ಸೃಷ್ಟಿ ಮಾಡುತ್ತೆ. ರಾವಣ ಹುಟ್ಟಿದಾಗ
ಏನೂ ಅರಿಯದ ಶಿಶು ಬೆಳೀತಾ ಬೆಳೀತಾ ರಾಕ್ಷಸನಾದ. ಮನುಷ್ಯರು ಮುಗ್ಧವಾಗಿ ಹುಟ್ಟುತ್ತಾರೆ, ಆದರೆ ಬೆಳೀತಾ ಬೆಳೀತಾ ಸ್ವಾರ್ಥ ಲೋಪಗಳನ್ನ ಮೈಗೂಡಿಸ್ಕೊಳ್ತಾರೆ. ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಗೊತ್ತಲ್ವಮ್ಮ ನಿನಗೆ? ಯಾರದ್ದೋ ಪ್ರಚೋದನೆಯಿಂದ ನೀನು ಇಲ್ಲಿಗೆ ಬಂದಿದ್ಯಾ ಅನ್ನೋದು ಗೊತ್ತು ನನಗೆ. ಕಟ್ಟಿಲಲ್ಲಿ ನಡೆಯೋ ನನ್ನ ಮದುವೆಗೆ ನಿನ್ನ ಉಪಸ್ಥಿತಿ ಇರಬೇಕು. ನಾನು ನಿನ್ನ ಜೊತೆ ಯಾವಾಗ್ಲೂ ಇರ್ತೀನಲ್ಲ ಕಂದ. ನೀನ್ ಬೇರೆ ದಿನ ನನ್ನ ಜೊತೆ ಇರೋದು ಬೇರೆ, ಮದುವೆ ದಿನ ನನ್ನ ಜೊತೆ ಇರೋದು ಬೇರೆ. ನಿನ್ನ ಆಶೀರ್ವಾದ ಇರಬೇಕು, ನಿನ್ನ ಉಪಸ್ಥಿತಿ ಇರಬೇಕು ಅಷ್ಟೇ. ಷಡ್ಯಂತ್ರ ಹೂಡಿ ನಿನ್ನನ್ನು ಪ್ರಚೋದಿಸಿ ಸ್ವಾರ್ಥಿಗಳು ತಮ್ಮ ಕೆಲಸನ ನೆರವೇರಿಸೋದಿಕ್ಕೆ ನಿನ್ನನ್ನು ಬಳಸ್ಕೊಳ್ತಿದ್ದಾರೆ. ನಾನು ಅಂತ ಜಗತ್ನಲ್ಲಿ ಇಲ್ವಲ್ಲಮ್ಮ. ನಾನು ತಾಯಿ, ಭಕ್ತಿ, ಪೂಜೆ, ಸ್ಮರಣೆ ಅನ್ನೋ ಜಗತ್ನಲ್ಲಿದ್ದೀನಿ. ನನಗೆ ದಿವ್ಯ ದೃಷ್ಟಿ ಗೊತ್ತಿಲ್ಲ, ಷಡ್ಯಂತರದ ಬಗ್ಗೆ ಗೊತ್ತಿಲ್ಲ. ನನ್ನ ಮದುವೆ ದಿನ ನಿನ್ನ ಉಪಸ್ಥಿತಿ ಇರಬೇಕು ಅಂತ ಪ್ರೀತಿಯಿಂದ ಮುಕ್ತವಾಗಿ ಕೇಳ್ಕೊತಿದ್ದೀನಿ. ನೀನ್ ಬರ್ಲೇಬೇಕು ಅಮ್ಮ ನನ್ನ ಮದುವೆಗೆ. ಯಾವುದೋ ಒಂದು ಅಂಶ ಬಂದ್ರೆ ಆಗಲ್ಲಮ್ಮ, ನಿನ್ನ ಪೂರ್ತಿ ಅಂಶ ಬರಬೇಕು. ನಿನ್ ಪರಿಪೂರ್ಣ ರೂಪ ಬರಬೇಕು. ಪರಮೇಶ್ವರನ್ ಜೊತೆ ಇರ್ತಿಯಲ್ಲ, ಆ ರೂಪದಲ್ಲಿ ನೀನ್ ಬರ್ಬೇಕು. ಮೋಸ ಹೋಗ್ತಿದ್ಯಾ ಮಗಳೇ? ತಪ್ಸಕ್ ನೀನಿದ್ಯಲ್ಲಮ್ಮ. ನೀನಾಗಿ ನೀನೇ ಹೆಣದ ಬಲೆಲಿ ನೀನೇ ಸಿಕ್ಕಾಕೊಳ್ತಿದ್ಯಾ. ಬಿಡ್ಸಕ್ ನೀನ್ ಬರ್ತೀಯಲ್ಲಮ್ಮ. ನಿನ್ನ ಮದುವೆ ದಿನ ತುಂಬಾ ಕೆಲ್ಸಗಳಿವೆ ನನಗೆ. ಏನ್ ಕೆಲ್ಸ ಇದೆ ಅಂತದ್ದು? ಮಗಳ ಮದ್ವೆಗೆ ಬಂದು ಆಶೀರ್ವಾದ ಮಾಡಕ್ ಆಗದೆ ಇರೋಷ್ಟು ಕೆಲ್ಸ ಇದೆಯಾ? ನಿನ್ನ ಕೆಲ್ಸ ನಮ್ಮನ್ನ ರಕ್ಷಿಸೋದು, ಆಶೀರ್ವಾದ ಮಾಡೋದು ಅಷ್ಟೇ ಅಲ್ವಾ? ಇದನ್ ಬಿಟ್ಟು ಬೇರೆ ಕೆಲ್ಸ ಏನಿದೆ ನಿನಗೆ? ಆಸೆ ಪಟ್ಟು ಕೇಳ್ತಿದ್ದೀನಿ, ಹಾಗೆಲ್ಲ ಅನ್ಬೇಡಮ್ಮ. ನಾನು ಭಕ್ತೇನೆ ಅಲ್ಲ ಅಂತಾರೆ, ನಾನು ನಿನ್ನ ಪೂಜಿಸಿದ್ದು ಸುಳ್ಳು ಅಂತಾರೆ. ಅದೆಲ್ಲ ಸುಳ್ಳು ಅಂತ ಆದ್ರೆ ನೀನು ಸುಳ್ಳು ಅಂತ ಆಗ್ತೀಯ ಅಲ್ವಮ್ಮ? ಲೋಭಿಗಳ ಪ್ರಶ್ನೆಗೆ ಉತ್ತರಿಸೋದು ಮೂರ್ಖತನ ಮಗಳೇ. ಮಗಳ ಆಸೆನ ಬೇಡಿಕೆನ ಈಡೇರ್ಸಕ್ ಆಗಲ್ವಮ್ಮ ನಿನಗೆ? ಮುಂದಾಗೋದೇನು ಅಂತ ನನಗೆ ಗೊತ್ತು ಮಗಳೇ. ಅದಕ್ಕೆ ಹೇಳ್ತಿದ್ದೀನಿ, ನನ್ನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರುತ್ತೆ. ಆದ್ರೆ ಮದುವೆ ದಿನ ನನ್ನ ಉಪಸ್ಥಿತಿ ಇರಲೇಬೇಕು ಅಂತಾದ್ರೆ ಮುಂದಾಗೋದಿಕ್ಕೆ ನಾವಿಬ್ರು ಹೊಣೆ ಆಗ್ತೀವಿ. ಇಲ್ಲಿಗೆ ಯಾಕೆ ಬಂದೆ? ಇಲ್ಲಿಗೆ ಬಂದವ್ರಿಗೆ ಮದುವೆಗೆ ಬರಕ್ಕಾಗಲ್ವಾ? ಮಗಳಿಗೆ ನೋವಾದ್ರೆ ತಾಯಿಗೂ ನೋವಾಗತ್ತೆ ಅಂತ ಹೇಳಿದ್ದಲ್ಲ ಸುಳ್ಳ ಅಮ್ಮ? ಸುಳ್ಳಲ್ಲ. ಹಾಗಾದ್ರೆ ಮದ್ವೆಗ್ ಬಾ. ಮದ್ವೆಗ್ ಬರಕ್ ಯಾಕೆ ಹೋಗ್ತಿಲ್ಲ? ಏನಮ್ಮ ಕಾರಣ? ಹೇಳಕ್ಕಾಗಲ್ಲ. ಯಾಕೆಂದ್ರೆ ನಾನಿಟ್ಟು ಮುಹೂರ್ತಕ್ಕೆ ನಾನೇ ತೊಂದರೆ ಎಸಗಿದ್ರೆ ತಾಯಿ ಸ್ಥಾನಕ್ಕೆ ಮೌಲ್ಯ ಕುಸಿಯತ್ತೆ. ಬರಲ್ವಮ್ಮ ನೀನು? ಆಯ್ತು, ಬರ್ತೀನಿ. ಬೇಜಾರ್ ಮಾಡ್ಕೊಂಬರೋ ಹಾಗಿದ್ರೆ ಬೇಡ ಬಿಡು. ಇಲ್ಲ, ಬರ್ತೀನಿ. ಪೂರ್ತಿ ಮನ್ಸಿನಿಂದ ಹೇಳ್ಬೇಕು. ಆಯ್ತು ಮಗಳೇ, ನಿನ್ನ ಮದುವೆ ದಿನ ನಾನು ಪೂರ್ಣ ರೂಪದಲ್ಲಿ ಬರ್ತೀನಿ. ದೇವಿ ಲಗ್ನ ಪತ್ರಿಕೆ ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಿದ್ದನ್ನ ನಾನ್ ನೋಡಿದೆ. ಶಂಕ ನನಗೆ ದಕ್ಕತ್ತೆ ಬಿಡ. ದೇವಿ ದೇವಸ್ಥಾನಕ್ಕೆ ಹೋಗೋದಕ್ಕೂ ಶಂಕ ನಮಗ್ ಸಿಕ್ಕೋದಕ್ಕೆ ಏನು ಸಂಬಂಧ ದಣಿ? ಸಂಬಂಧ ಇದೆ. ತಾಯಿ ಮಗಳ ಸಂಬಂಧದ ಝರಿಯಲ್ಲಿ ಶಂಕ ನನ್ನೆಡೆಗೆ ಹರಿದು ಬರುತ್ತೆ.
ಹಾಗಾದ್ರೆ ನಾನು ಮುಂದೆ ಮಾಡಬೇಕಾಗಿರೋದು ಮಂಗಳನ ಮೇಲೆ ಒಂದು ಕಣ್ಣಿಟ್ಟಿರು ಸಾಕು. ಮದುವೆ ಮುಗಿಯೋ ತನಕ ಮಂಗಳನ್ನ ರಹಸ್ಯವಾದ ಜಾಗದಲ್ಲಿ ಬಚ್ಚಿಟ್ಬಿಡ್ಲ ದಣಿ. ಬೇಡ, ಮಂಗಳ ನಾಪತ್ತೆ ಆದ್ರೆ ಮದುವೆಗೆ ತೊಂದರೆ. ಹಾಗಾದ್ರೆ ಸದಾಶಿವ ಪಾರ್ವತಿಗೆ ಮಂಗಳ ಹೆರಳು ಬಿಚ್ಚಿದ್ದು ಯಾಕೆಂತ ಹೇಳ್ಬಿಡ್ಲಾ? ಮುಚ್ಕೊಂಡಿರೋ, ಹೇಳದಷ್ಟು ಮಾಡು, ನಾವೆಲ್ಲರೂ ಸಿಕ್ಕಾಕೋತೀವಿ. ಯಾರೇನೇ ಹೇಳಿದ್ರು ನಿಮ್ ಬಗ್ಗೆ ಯಾರು ಏನು ನಂಬೋದಿಲ್ಲ ಬಿಡಿ ದಣಿ. ಮಂಗಳನ ಮೇಲೆ ಕಣ್ಣಿಡು ಸಾಕು ಅಂದೆ. ಹಾಗಲ್ಲ ದಣಿ, ದೇವಿ ಕೊನೆಗೆ ನಾನು ಹೋಗೋದಕ್ಕಾಗೋದಿಲ್ಲ. ಮಂಗಳ ದೇವಿಗೆ ಯಾವ ಕ್ಷಣದಲ್ಲಿ ಏನು ಮಾಡಿಬಿಡ್ತಾಳೋ ಅಂತ ಭಯ ನನಗೆ. ಮಹಾ ಜಿದ್ದಿರ ಹೆಂಗಸು ದಣಿ ಅವಳು. ಏನು ಮಾಡೋದಕ್ಕೂ ಹೆಸಳಲ್ಲ ಅವಳು. ಮದುವೆ ನಿಲ್ಸದೆ ಅವಳ ಗುರಿ. ದೇವಿ ಕೊಡೋ ಕಾಫಿ ನೀರನ್ನ ನಾನು ಪರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಏನಾದ್ರೂ ವಿಷಾನ ಬೆರೆಸ್ಬಿಟ್ರೆ ಪಾಯಸದಲ್ಲಿ ಬೆರೆಸ್ದಂಗೆ. ಚಿಂತೆ ಮಾಡಬೇಡ ಭೂಪಾಲ್, ಈ ಮದುವೆ ನಡೆಯುತ್ತೆ. ಅಮ್ಮನವರೇ ಹೇಳಿದ್ದಾರೆ ಮದುವೆ ನಡೆಯುತ್ತೆ ಅಂತ. ಈ ಮದುವೆ ನಡೀತಿರೋದೇ ಶಂಖ ನನಗೆ ಸಿಗೋಕೆ. ದೇವಿಗೇನು ಆಗಲ್ವೋ? ದೇವಿಗೆ ನಾನೇ ಸೋತಿದ್ದೀನಿ, ಇನ್ನು ಮಂಗಳ ಸೋಲಲ್ವಾ? ಈ ಮದುವೆ ನಡೆಯೋವರೆಗೂ ನೀನು ಸದಾಶಿವನ ಮನೆಯಲ್ಲಿರೋ ಅಷ್ಟು ಸಾಕು. ಈ ಸಾರ್ತಿ ಶಂಖನ ನಂದಾಗಿಸ್ಕೊಳ್ತೆ ನಾನು ಸುಮ್ಮನೆ ಇರೋಲ್ಲ. ಏನೇ ದೇವಿ, ಹೋತಾ ಆತಂಕದಲ್ಲಿ ಹೋದೆ, ಬರ್ತಾ ಈ ಅಂತ ನಗ್ತಾ ಬರ್ತಿದ್ಯಾ? ಆತಂಕ ಕಳೆದು ಸಂತೋಷ ಮೂಡಿದೆ. ಹಿಂಗೆ ಒಬ್ಬೊಬ್ಳೆ ಈ ಅಂತ ನಗ್ತಾ ಓಡಾಡ್ತಾ ಇರು. ನೋಡ್ದವ್ರೆಲ್ಲ ಸುಚೇಂದ್ರ ಹೆಂಡತಿಗೆ ಐಲಂತೆ ಅಂತ ಮಾತಾಡ್ಕೋತಾರೆ. ನಿನ್ನ ನಗುವಿಗೆ ಕಾರಣವಾದರೂ ಏನು ಬಾಲೆ? ನಗಕ್ ಕಾರಣ ಇದೆ, ಅದಕ್ಕೆ ನಗ್ನಗ್ತಾ ಬರ್ತಿದ್ದೀನಿ. ಏನು ಹೇಳಲ್ಲ. ಯಾಕೆ? ಹಿಂದೆಲ್ಲ ನೀ ನನ್ನನ್ನು ಆಟಾಡ್ಸಿದ್ಯಾ, ಈಗ ನಾನ್ ನಿನ್ನನ್ನು ಆಟಾಡ್ಸೋದ್ ಬೇಡ್ವಾ? ನೀನು ನನ್ನನ್ನು ಆಟಾಡಿಸ್ತೀಯಾ? ಆಟಾಡ್ಸು, ನನಗೂ ಅದೇ ಬೇಕಾಗಿರೋದು. ಯಾಕೆ? ಯಾಕಂದ್ರೆ ಆಗ ನಾನು ಹೇಳು 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 ಅಂತ ನಿನ್ನನ್ನು ಪೀಡಿಸ್ಬೋದಾ? ಪೀಡಿಸ್ತಾ 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 ನಿನ್ನನ್ನು ತಪ್ಕೋಬೋದಾ? ತಪ್ಕೋತಾ ನಿನ್ಗೆ ಮುತ್ಕೊಡ್ಬೋದಾ? ನಾನು ನಿನ್ನನ್ನು ಆಟಾಡ್ಸಲ್ಲಪ್ಪ. ಮತ್ ಹೇಳು. ಸಂತೋಷ ಕಾರಣ ಏನು ಅಂತ ಹೇಳ್ಬಿಡ್ತೀನಿ. ಹೇಳು. ನಮ್ ಮದ್ವೆಗೆ ಅಮ್ನವ್ರು ಬರ್ತಿದ್ದಾರೆ. ಲಗ್ನ ಪತ್ರಿಕೆ ಕೊಟ್ಟು ಕರ್ದೆ. ಅಮ್ನವರು ಮದ್ವೆಗೆ ಬರ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಹೆಂಗೆ ಹೆಂಗೆ ನಾನು ಬಾಯ್ ಬಿಡ್ತಿದ್ದ? ಏನು ಅಮ್ನವ್ರು ಬರ್ತಾರೆ ಅಂದೆ, ಅದ್ರ ಬಗ್ಗೆ ಏನು ಮಾತೇ ಆಡ್ತಿಲ್ಲ. ಅದು ನನಗೆ ನೀನೇ ಅಮ್ಮನವ್ರು ಇದ್ದಂಗೆ. ನೀನಿರ್ತೀಯಲ್ಲ ಮದುವೆ ಮಟ್ಟದಲ್ಲಿ, ನಂಗೆ ಅಷ್ಟೇ ಸಾಕು. ನೋಡು, ಹಾಗೆಲ್ಲ ಮಾತಾಡ್ಬಾರ್ದು. ನಾನು ಅಮ್ನವ್ರಲ್ಲ, ದೇವಿ ಅಷ್ಟೇ. ಸರಿ, ಈಗೇನು ನಮ್ಮ ಮದುವೆಗೆ ಅಮ್ಮನವ್ರು ಬರ್ತಿದಾರಲ್ವಾ, ಒಳ್ಳೇದು. ಆದ್ರೆ ದೇವಿ, ನನಗೆ ನಿನ್ನ ಹತ್ರ ಒಂದು ವಿಷಯ ಮಾತಾಡೋದಿದೆ. ಏನೋ ಸುಚೇಂದ್ರ? ಅಪ್ಪಾಜಿ ಅಲ್ವಾ ನಿನಗೆ ಹೇಳಿದ್ದು ಅಮ್ಮನವ್ರನ್ನ ಕರ್ಸು ಅಂತ? ಅವ್ರ ಮನ್ಸಲ್ಲಿ ಏನೋ ಇದೆ ದೇವಿ, ಅದೇನು ಅಂತ ತಿಳ್ಕೊತೀಯಾ? ಮಾವ ಮಾತಾಡಿದ್ರಲ್ಲಿ ತಪ್ಪಿಲ್ಲ ಕಣೋ. ನಾನೇ ಅವಮಾನ ಅಂತ ಭಾವಿಸ್ದೆ. ಅಮ್ಮನವ್ರನ್ನ ಮರ್ತು ಮದ್ವೆ ಆಗ್ಬಿಡ್ತಿದ್ದೆ. ಮಾವನೇ ನನ್ನನ್ನು ಎಚ್ಚರಿಸಿದ್ದು. ನೀನ್ ಅವ್ರ ಮೇಲೆ ಸುಮ್ಮನೆ ಅನುಮಾನ ಪಟ್ಟು ಜಗಳ ಮಾಡ್ಕೋಬೇಡ. ಸರಿ, ಆಯ್ತು. ಬರ್ತೀನಿ ಸುಚೇಂದ್ರ. ಹೊರಟಿಯಾ? ಸುಚೇಂದ್ರ, ಏನಾಯ್ತು? ಕುತ್ಕೋ. ಸುಚೇಂದ್ರ, ಇಲ್ಲೇ ಇರು, ನಾನು ಹೋಗಿ ನೀರ್ ತರ್ತೀನಿ. ಎಲ್ಲಿಗೆ ಹೋಗ್ತೀಯಾ? ತಮಾಷೆ ಮಾಡ್ಬೇಕು, ಕೈಕಾಲ್ ನಡ್ಕೋತಾರ ತಮಾಷೆ ಮಾಡದ? ಇರು ಅಂದ್ರೆ ಇರ್ತಿದ್ಯಾ? ಇರ್ತಿದ್ದೆ, ನನಗೂ ಮನ್ಸಿರ್ಲಿಲ್ಲ ಹೋಗಕ್ಕೆ. ನೀನು ಏನೋ ಹೇಳಿಲ್ಲ, ಅದಕ್ಕೆ ಹೊರಟೆ. ಪರವಾಗಿಲ್ಲ, ದೇವಿಯವರು ಬದಲಾಗಿದ್ದಾರೆ.
ಹೆಂಡತಿ ಗಂಡನ್ನ ಅನುಸರಿಸ್ಬೇಕು. ಇನ್ 2 ದಿವಸ ದೇವಿ, ಅದಾದ್ಮೇಲೆ ನಮ್ಮ ಮದುವೆ. ಹೊರಡ್ತಾ ಇದೀವಿ ಕಟೀಲ್ಗೆ. ನಾನು ಈಗ ಹೊರಡ್ತೀನಿ ಮನೆಗೆ. ಏನೇ ದೇವಿ, ಮುಂದಿನ ಜೀವನದ ಬಗ್ಗೆ ಮಾತಾಡೋದು ಬೇಡವಾ? ಏನು ಹೇಗೆ ಅಂತೆಲ್ಲ ಏನ್ ಮಾತಾಡ್ಬೇಕು? ಏನು ಹೇಗೆ ಅಂತ ಗೊತ್ತಿಲ್ವಾ ನಿನ್ಗೆ? ಅಯ್ಯೋ ಬಾಯ್ಲಿ ತುಂಬಾ ಇದೆ ಅವೆಲ್ಲ ಮಾತಾಡೋದು. ಬಾಯ್ಲಿ ಸಂಸಾರದ ಸುಖ ಸೂತ್ರಗಳು ಇವೆಲ್ಲ ಬೇಡ, ನಾನು ಹೊರಡ್ತೀನಿ. ಇಷ್ಟೇನಾ? ನನ್ಗೊಂಥರ ಆಗ್ತಿದೆ ಕಣೋ. ಪಕ್ಕದಲ್ಲಿ ಕೂತಿದ್ದೀನಿ ಅಷ್ಟೇ. ಅಮ್ಮ ಬೈತಾರೆ. ನಾನ್ ನಿನಗ್ ಸಿಕ್ಕಿದ್ ಗೊತ್ತಾದ್ರೆ ನಾನು ಹೊರಡ್ಬೇಕು. ಸರಿ, ನಮ್ಮಿಂದ ಯಾಕೆ ಬೈಗೋಳ? ಹೊರಡು ಆಯ್ತು. ಬರ್ಲಾ? ಹೇಳದ್ನಲ್ಲ ಹೋಗಿ ಅಂತ. ಹೊರಡಿ. ಬರ್ಲೇನಾ ಸುಚೇಂದ್ರ? ಅಯ್ಯೋ, ಅವಾಗ್ಲೇ ಹೇಳದ್ನಲ್ಲ ಹೊರಡು ಅಂತ. ಹೊರಡು. ಆಯ್ತು, ಹೊರಡ್ತೀನಿ. ಕಳ್ಳಿ, ನಿನಗೂ ಹೋಗಕ್ ಮನ್ಸಿಲ್ಲ. ನಮ್ಮ ಹತ್ರನೇ ಕತೆ ಕಟ್ತೀಯಾ? ಅಮ್ಮ ಅವರು ಹಂಗಂತಾರೆ ಹಿಂಗಂತಾರೆ ಅಂತ. ಇವೆಲ್ಲ ಬೇಡ. ಇನ್ 2 ದಿವಸ ಇದೆ ಮದುವೆಗೆ. ಮದುವೆ ಅಂತ ಒಂದಾಗ್ಲಿ, ಅದಾದ್ಮೇಲೆ ಮನೆಯಲ್ಲಿ ಕಟ್ಟಿ ಹಾಕೋತೀನಿ ನಿನ್ನ. ಸರಿ ಹೊರಡು, ಕಟೀಲಲ್ಲಿ ಸಿಗ್ತೀನಿ ನಾನು. ಅಕ್ಷತಾ, ಯಾರು ಎಲ್ಲಾದ್ರೂ ಕೂತ್ಕೊಳ್ಳಿ, ನೀನು ನಾನು ಟಿಟಿನಲ್ಲಿ ಕೊನೆಯ ಸೀಟಲ್ಲಿ ಕೂತ್ಕೋಬೇಕು. ಇಲ್ಲಪ್ಪ, ನಾನ್ ದೇವಿ ಜೊತೆಲಿ ಕೂರ್ತೀನಿ. ದಡ್ಡಿ, ದೇವಿ ಪಕ್ಕ ಸುಚೇಂದ್ರ ಕೂರ್ತಾನೆ ಕಣೆ. ದಡ್ಡಿ ನಾನಲ್ಲ, ನೀವು. ಸುಚೇಂದ್ರ ದೇವಿ ಪಕ್ಕ ಕೂರೋದು ಇನ್ ಹಸೆ ಮಳೆಲೆ. ಹೌದಾ? ಹ, ಹಾಗಾದ್ರೆ ದೇವಿ ಪಕ್ಕ ದೊಡ್ಡಪ್ಪನ್ ಕೂರಿಸ್ಬಿಡೋಣ. ನನ್ನ ಪಕ್ಕ ನೀನ್ ಕೂತ್ಕೋಬೇಕನೆ ಕೊನೆ ಸೀಟಲ್ಲಿ. ಏನು ಪದೇ ಪದೇ ಹೇಳಿದ್ದೀನಿ ಹೇಳ್ತಾ ಇದೀರಲ್ಲ? ಕೂರಲ್ಲ ಅಂದ್ರೆ ಏನ್ ಮಾಡ್ತೀರಾ? ಓ, ಇಲ್ಲಿ ಕೇಳೆ, ಕೊನೆಯ ಸೀಟಲ್ಲಿ ನೀನು ನಾನು ಕೂತ್ಕೊಂಡ್ಬಿಡೋಣ. ವಯಸ್ಸಾದವರೆಲ್ಲ ಮುಂದೆ ಕೂತ್ಕೋತಾರೆ. ಟಿಟಿ ಹೊರಡ್ತಾ ಎಲ್ಲರಿಗೂ ನಿದ್ದೆ ಬಂದ್ಬಿಡುತ್ತೆ. ಎಚ್ಚರ ಆದ್ರೂ ಯಾರು ಹಿಂದಕ್ಕೆ ತಿರುಗಿ ನೋಡಲ್ಲ. ಕೊನೆಯ ಸೀಟಲ್ಲಿ ನೀನು ನಾನು ಹೊಸ ಪ್ರೇಮಲೋಕನೇ ಸೃಷ್ಟಿ ಮಾಡಬಹುದು. ಅಕ್ಷತಾ, ಯಾರೇ ನೀನು ಸುಂದರ ಚೆಲುವೆ ಜೊತೆಯಲ್ಲೇ ಕುಳಿತಿರುವೆ. ಆಗುಂಬೆ ಮೇಲೆ ಹೋಗ್ತೀವಿ, ತುಂಬಾ ಚಳಿ ಇರುತ್ತೆ. ನೆನೆಸ್ಕೋ, ನಾನು ನೀನು ಜೊತೆಲೇ ಇರ್ತೀವಿ. ಏನೆಲ್ಲ ಮಾಡಬಹುದು. ಏನದು ಗಂಡ ಹೆಂಡತಿ ಗುಸುಗುಸು? ದೊಡ್ಡಪ್ಪ, ಸಾಹೇಬ್ರೆ, ಜೋಡಿಗಳ ಮಾತು ಯಾಕೆ ಹಂಗಂತೀಯ? ಅದು ಸರಿ. ನಮ್ಮ ಮನೇಲಿ ಮಾತಾಡ್ತಿದಾರಲ್ವಾ, ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನು? ಏನ್ರಿ ಅದು? ಇಲ್ಲಿ ರಾಜನ್ಗೆ ನೋಡಿ, ದೇವಿ ಬಂದ್ಲಾ? ಬರ್ತಾಳ್ ಕಣೆ. ಎಲ್ ಬಂದು ನೋಡು, ತಿರ್ಗೋ. ಏನೇ ದೇವಿ, ಸಂತೋಷವಾಗಿದೀಯಾ? ಹೋದ್ ಕೆಲ್ಸ ಆಯ್ತೇನೋ? ಹ್ಞೂ ಅಪ್ಪ, ಆಯ್ತು. ಸುಚೇಂದ್ರ ಸಿಕ್ಕಿದ್ನೇನೋ? ಇಲ್ಲ. ಮತ್ತೆ ಸಂತೋಷದ ಕಾರಣ ಏನೇ? ಕಟೀಲ್ಗೆ ಹೋಗ್ತಿದೀವಿ ಕಣೆ, ಟಿಟಿಲಿ. ದೇವಿ, ನಾನು ವಿಮಾನದಲ್ಲೇ ಹೋಗೋಣ ಅಂತ ಹೇಳ್ದೆ. ಆದ್ರೆ ಕಂಜೂಸ್ ದೊಡ್ಡಪ್ಪ ನಿಮ್ಮಪ್ಪ ಇಲ್ಲ ಅಂತ ಹೇಳಿ ಒಪ್ಲೇ ಇಲ್ಲ. ಸುಳ್ಳು ಹೇಳ್ತಾನೆ ಕಣೆ ದೇವಿ. ನಮ್ ದೇವಿ ಮದ್ವೆ ಇರೋಳು ಒಬ್ಳೆ ಮಗಳು, ಎಲ್ರು ವಿಮಾನದಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ ನಾನಂದೆ. ಅಯ್ಯೋ ದೊಡ್ಡಪ್ಪ, ಅದಕ್ಕೆ ಯಾಕೆ ಅಷ್ಟೊಂದು ಖರ್ಚು ಮಾಡ್ತೀರಿ, ಬೇಡ ಅಂತ ಸದಾನಂದ. ಒಂದ್ ನಿಮಿಷ, ನಾನೇನೋ ಮುಖ್ಯವಾದ ವಿಷಯ ಹೇಳ್ಬೇಕು. ಏನೇ? ಅಪ್ಪ, ನನ್ ಮದ್ವೆಗೆ ಅಮ್ಮನವ್ರು ಬರ್ತಿದ್ದಾರೆ. ಅಮ್ಮ, ನನ್ ಮದ್ವೆಗೆ ಅಮ್ಮನವ್ರು ಬರ್ತಿದ್ದಾರೆ. ಸಾಕ್ಷಾತ್ ಅಮ್ಮನವ್ರೆ ಬರ್ತಿದ್ದಾರೆ.